ಎಲ್ಲರಿಗೂ ನಮಸ್ಕಾರ. ಹಿರಿಯ ಅಜ್ಜಿ ಹೇಳುವ ಹಳ್ಳಿ ಮನೆ ಮದ್ದುಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲನೇದು, ಧನಿಯಾ ಪುಡಿ, ಜೀರಿಗೆ ಮತ್ತು ಮೆಣಸಿನ ಕಾಳುಗಳಿಂದ ತಯಾರಿಸಿದ ಕಷಾಯವನ್ನು ದಿನಕ್ಕೆ 3 ಬಾರಿಯಂತೆ ಸೇವಿಸುವುದರಿಂದ ಸಾಮಾನ್ಯ ಶೀತದಿಂದ ಬರುವ ತಲೆನೋವು, ಅಜೀರ್ಣ ಹಾಗೂ ಮಲಬದ್ಧತೆಯ ತೊಂದರೆಗಳು ನಿವಾರಣೆಯಾಗುತ್ತವೆ. ಹರಳು ಗಿಡದ ಬೇರಿನಿಂದ ತಯಾರಿಸಿದ ಕಷಾಯವನ್ನು ಶುಂಠಿ ರಸದೊಂದಿಗೆ ಸೇವಿಸುವುದರಿಂದ ಸೊಂಟ ನೋವು, ಪಕ್ಕೆ ನೋವು ಮತ್ತು ಹೃದಯದ ನೋವಿನ ನಿವಾರಣೆಯಾಗುತ್ತದೆ. ಸಾಮಾನ್ಯ ಜ್ವರ ಬಂದಾಗ ಬದನೆಯ ಬೇರು ಅಥವಾ ಎಲೆಯ ರಸಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಬೆರೆಸಿ ದಿನಕ್ಕೆ 2 ವೇಳೆಯಂತೆ ಸೇವಿಸುತ್ತಾ ಬಂದರೆ 1-2 ದಿನಗಳಲ್ಲೇ ಜ್ವರವು ತಗ್ಗುತ್ತದೆ. ಬೆಟ್ಟದ ನೆಲ್ಲಿಕಾಯಿ ಬೀಜಗಳನ್ನು ತುಪ್ಪದಲ್ಲಿ ಹುರಿದು ನಂತರ ಅನ್ನದ ಗಂಜಿಯಲ್ಲಿ ಅರೆದು ಹಣೆಗೆ ಪಟ್ಟು ಹಾಕುವುದರಿಂದ ಮೂಗಿನ ರಕ್ತಸ್ರಾವ ನಿಲ್ಲುತ್ತದೆ. ಹುಳಿ ಸೊಪ್ಪಿನ ಎಲೆಗಳನ್ನು ನುಣ್ಣಗೆ ಅರೆದು ಸ್ವಲ್ಪ ಬಿಸಿ ಮಾಡಿ ನೋವಿನಿಂದ ಕೂಡಿದ ಊತದ ಮೇಲೆ ಹಚ್ಚಿದರೆ ಊತ ಮತ್ತು ನೋವು ಪರಿಹಾರವಾಗುತ್ತದೆ. ಗರ್ಭಕೋಶದ ತೊಂದರೆಯನ್ನು ಹೊಂದಿರುವವರು ಪ್ರತಿದಿನವೂ ತಪ್ಪದಂತೆ ಮಜ್ಜಿಗೆಯನ್ನು ಸೇವಿಸುವುದು ಒಳಿತು. ಮಹಿಳೆಯರು ಅಗತ್ಯವೆನಿಸಿದ ಪ್ರಮಾಣದ ಮೆಂತ್ಯವನ್ನು ತೆಗೆದುಕೊಂಡು ಕಷಾಯವನ್ನಾಗಿಸಿ ಸತತವಾಗಿ 3 ದಿನಗಳ ಕಾಲ ಸೇವಿಸಿದರೆ ವಿಳಂಬವಾದ ಋತುಚಕ್ರ ಮತ್ತು ಋತುಚಕ್ರದ ಅವಧಿಯಲ್ಲಿ ಉಂಟಾಗುವ ಹೊಟ್ಟೆ ನೋವು ಮರೆಯಾಗುತ್ತದೆ. ಋತುಚಕ್ರದಲ್ಲಿ ಸ್ವಲ್ಪ ವಿಳಂಬವಾಗಬೇಕೆಂದು ಬಯಸುವ ಸ್ತ್ರೀಯರು ಬಿಸಿ ನೀರಿಗೆ ಉಪ್ಪು ಬೆರೆಸಿ ಅದಕ್ಕೆ ನಿಂಬೆಹಣ್ಣಿನ ರಸವನ್ನು ಬೆರೆಸಿ ಕುಡಿಯಬೇಕು. ಎಷ್ಟು ದಿನಗಳು ಹೀಗೆ ಕುಡಿಯುತ್ತಾ ಬರುತ್ತೇವೋ ಅಷ್ಟು ದಿನಗಳವರೆಗೆ ಋತುಚಕ್ರ ಮುಂದೂಡಲ್ಪಡುತ್ತದೆ. ಹೆರಿಗೆ ನೋವು ಕಾಣಿಸಿಕೊಳ್ಳುವ ಮೊದಲು ಗರ್ಭಿಣಿಯು 4 ಚಮಚದಷ್ಟು ಶುದ್ಧವಾದ ಜೇನುತುಪ್ಪವನ್ನು ಕುಡಿದರೆ ಹೆರಿಗೆ ಹೆಚ್ಚಿನ ನೋವು ತೊಂದರೆಗಳಿಲ್ಲದೆ ಸುಖವಾಗಿ ಆಗುತ್ತದೆ. ಬಜೆಯ ಚೂರೊಂದನ್ನು ಬೆಂಕಿಯಲ್ಲಿ ಸುಟ್ಟು ಕರಗಿಸಿ ಪುಡಿ ಮಾಡಿ ಜೇನುತುಪ್ಪದಲ್ಲಿ ಬೆರೆಸಿ ದಿನಕ್ಕೆ 3 ಬಾರಿಯಂತೆ ಸೇವಿಸುತ್ತಾ ಬಂದರೆ ಆಗುತ್ತಿದ್ದ ವಾಂತಿ ನಿಲ್ಲುತ್ತದೆ. ಅಲ್ಲದೆ ಮೂಲವ್ಯಾಧಿ, ಗಂಟಲು ನೋವು ಮುಂತಾದವು ಸಹ ಗುಣವಾಗುತ್ತದೆ. 2 ವಿಳೆದೆಲೆಗಳನ್ನು 1-2 ಉಪ್ಪಿನ ಹರಳುಗಳೊಂದಿಗೆ ಸೇರಿಸಿ ಮಡಚಿ ಬಾಯಿಗೆ ಹಾಕಿಕೊಂಡು ಜಗಿದು ತಿಂದರೆ ಹೊಟ್ಟೆ ನೋವು ನೀಗುತ್ತದೆ. ಅಗಸೆ ಸೊಪ್ಪನ್ನು ಪ್ರತಿನಿತ್ಯ ಆಹಾರದಲ್ಲಿ ಸೇರಿಸಿಕೊಳ್ಳುವುದರಿಂದ ದೇಹವು ತಂಪಾಗುತ್ತದೆ ಮತ್ತು ಹೊಟ್ಟೆ ಹುಣ್ಣುಗಳು ಸಹ ದೂರವಾಗುತ್ತದೆ. ಅರ್ಧ ಬೌನ್ಸ್ನಷ್ಟು ಹಸಿ ಶುಂಠಿಯ ರಸಕ್ಕೆ ಸ್ವಲ್ಪ ಉಪ್ಪನ್ನು ಬೆರೆಸಿ 3 ಅಥವಾ 4 ದಿನಗಳು ಬೆಳಿಗ್ಗೆ ಸಂಜೆ 2 ಹೊತ್ತು ಸೇವಿಸಿದರೆ ಪಿತ್ತ ಸಂಬಂಧಿ ರೋಗಗಳು, ಕೆಮ್ಮು, ಮಲಬದ್ಧತೆ, ಹೊಟ್ಟೆ ನೋವು ಮುಂತಾದವು ಸರಿ ಹೋಗುತ್ತವೆ. ಅರಿಶಿಣದ ಪುಡಿಯನ್ನು ಜೇನುತುಪ್ಪದಲ್ಲಿ ಬೆರೆಸಿ ಸೇವಿಸುತ್ತಾ ಬಂದರೆ ಕೆಮ್ಮು ನೀಗುತ್ತದೆ. ಅರಿಶಿನ ಬೇರನ್ನು ಸುಟ್ಟು ಅದರಿಂದ ಬರುವ ಹೊಗೆಯನ್ನು ಬಾಯಿ ಮತ್ತು ಮೂಗಿನಿಂದ ಸೆಳೆದುಕೊಂಡರೆ ಬಾಯಿ, ಮೂಗುಗಳಲ್ಲಿನ ರಕ್ತ ಸೋರುವಿಕೆ ನಿಲ್ಲುತ್ತದೆ. ಗರುಗದ ಸೊಪ್ಪು, ತುಂಬೆ ಗಿಡದ ಎಲೆಗಳು ಮತ್ತು ನೆಲನೆಲ್ಲಿ ಗಿಡದ ಎಲೆಗಳನ್ನು ಸಮ ಪ್ರಮಾಣದಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಮಜ್ಜಿಗೆಯೊಂದಿಗೆ ಬೆರೆಸಿ ಸೇವಿಸುತ್ತಾ ಬಂದರೆ ಕಾಮಾಲೆ ರೋಗವು ಗುಣವಾಗುತ್ತದೆ. ದೊಡ್ಡಪತ್ರೆ ಎಲೆಯ ರಸದೊಂದಿಗೆ ಜೀರಿಗೆಯ ಪುಡಿಯನ್ನು ಸೇರಿಸಿ ಸೇವಿಸುವುದರ ಮೂಲಕ ಮತ್ತು ದೇಹದ ಮೇಲಿನ ಪಿತ್ತದ ಬೊಬ್ಬೆಗಳ ಮೇಲೆ ಹಚ್ಚುವುದರಿಂದ ಪಿತ್ತದ ಬೊಬ್ಬೆಗಳನ್ನು ಪೂರ್ತಿಯಾಗಿ ದೂರ ಮಾಡಬಹುದು. ಅರಶಿನದ ಪುಡಿಯನ್ನು ಬೆಣ್ಣೆಯೊಂದಿಗೆ ಸೇರಿಸಿ ಮುಲಾಮಿನಂತೆ ಮಾಡಿ ನವೆಯಾಗುವಂಥ ದದ್ದುಗಳ ಮೇಲೆ ಹಚ್ಚಿಕೊಂಡರೆ ನವೆ ಕಡಿಮೆಯಾಗುತ್ತದೆ. ಈರುಳ್ಳಿಯ ತುಂಡುಗಳನ್ನು ತುಪ್ಪದಲ್ಲಿ ಹುರಿದು ಪ್ರತಿದಿನ ಸೇವಿಸುತ್ತಾ ಬಂದರೆ ಒಣ ಕೆಮ್ಮು ವಾಸಿಯಾಗುತ್ತದೆ. ಹುಳಿ ಮಾವಿನ ಹಣ್ಣಿನ ಸಿಪ್ಪೆಯನ್ನು ಸಣ್ಣ ತುಂಡುಗಳಾಗಿ ಮಾಡಿ ತುಪ್ಪದಲ್ಲಿ ಹುರಿದು ಸಕ್ಕರೆ ಬೆರೆಸಿ ಸೇವಿಸಿದರೆ ಸ್ತ್ರೀಯಲ್ಲಿ ಕಂಡುಬರುವ ಋತುಸ್ರಾವದಲ್ಲಿನ ಅತಿರಕ್ತ ಸ್ರಾವವು ನಿಲ್ಲುತ್ತದೆ. ಈ ವಿಡಿಯೋದಲ್ಲಿರುವ ಎಲ್ಲ ಮನೆಮದ್ದುಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.